ಓಕೆ, ವೆಲ್ಕಮ್ ಟು ಮೈ ಚಾನಲ್. ಸೊ ನೀವು ನೋಡ್ತಿರಂಗೆ ಇವಾಗ ಡೇಟ್ ಬಂದು 24 ಸೋಮವಾರ. ಸೊ ಇವಾಗ ಆಲ್ರೆಡಿನ ಡ್ಯೂಟಿನ ಸ್ಟಾರ್ಟ್ ಮಾಡಿದ್ದೀನಿ. 7:38 ಆಗಿದೆ. ಆಲ್ರೆಡಿ ಮೊದಲೇ ಡ್ಯೂಟಿನ ಪಿಕ್ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ. ಸೊ ಇವಾಗ ಇಲ್ಲಿಂದ ನಿಮಾನ್ ಬಿದ್ದಿದೆ 26 ಕಿಲೋಮೀಟ್ರು. ಓಕೆ, ಸೊ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ತಾ, ಸೊ ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವಾಗ ಹೋಗಿ ಫಸ್ಟ್ನೇ ಡ್ಯೂಟಿನ ಡ್ರಾಪ್ ಮಾಡೋಣ. ಬನ್ನಿ. ಡ್ಯೂಟಿನ ಡ್ರಾಪ್ ಮಾಡ್ತಾ ಇದ್ದೀನಿ. ಸೊ ಅಮೌಂಟ್ ಬಂದು 325. ಓಕೆ, ಮೊದಲೇ ಡ್ಯೂಟಿ ಡ್ರಾಪ್ ಮಾಡಿದೆ 325. ಸ್ಕ್ಯಾನರ್. ಓಕೆ, ಮೊದಲೇ ರೈಡ್ ಬಂದು 288 ರೂಪಾಯಿ ಆಯಿತು. ಸೊ 35 ರೂಪಾಯಿಯಷ್ಟು ಕಮಿಷನ್ನ ಕಟ್ ಮಾಡಿಕೊಂಡ. ಮಾಡೋಕ್ಕಾಗಲ್ಲ, ಜಾಸ್ತಿ ಇದೆ. ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ತೊಗೊಂಡ್ರೆ ಸೊ 35 ರೂಪಾಯಿ ಕಟ್ಟಿದ್ರೆ ಜಸ್ಟ್ 1000 ರೂಪಾಯಿ ಮಾಡ್ಬೋದು. ಬಟ್ ಅದರಲ್ಲೂ ಮೋಸ ಸೋಳಲ್ಲ. ಓಕೆ, ಇವಾಗ ಕರೆಕ್ಟಾಗಿ ನಿಮಾನ್ಸ್ ಹಾಸ್ಪಿಟ್ಲ್ ಹತ್ರ ಇದ್ದೀನಿ. ಸೊ ಇಲ್ಲಿಂದ ಯಾವ್ದು ಬೀಳುತ್ತೆ ನೋಡೋಣ ಬನ್ನಿ. 2ನೇ ರೈಡು ಯಾವ ಕಡೆ ಬೀಳುತ್ತೆ ಬೀಳ್ತಾ ಇದೆ ಹಂಗೆ ಡ್ಯೂಟಿ. ಬಟ್ ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇಳಿತಾ ಇದ್ದಾನೆ ಓಲಾದಲ್ಲಿ. ನೋಡಿ, ಓಲಾದಲ್ಲಿ 3 ಕಿಲೋಮೀಟ್ರ್ ಇಳಿತಾ ಇದ್ದಾನೆ. ಸೊ ನೋಡೋಣ, ಇಲ್ಲಿ ಯಾವ್ದಾದ್ರು ಹತ್ರದಲ್ಲಿದ್ದರೆ ತೊಗೊಂಡು ಹೋಗೋಣ. ಇವಾಗ ರ್ಯಾಪಿಡೋದಲ್ಲಿ 2ನೇ ಡ್ಯೂಟಿ ಬಿತ್ತು. ಎಲ್ಲಿ ಅಂತ ನೋಡಲಿಲ್ಲ, ಬಟ್ KRPuram ಸೈಡ್ ಏನೋ ಬಿದ್ದಂಗಾಯಿತು. 250 ರೂಪಾಯಿನೋ ತೋರಿಸ್ತು. ಸೊ ಹಾಗಾಗಿ ಪಿಕ್ನ ಮಾಡಿಕೊಂಡೆ. ಇವಾಗ ಲೊಕೇಶನ್ನಿಗೆ ಬಂದೆ. 900 ಮೀಟರ್ ಪಿಕಪ್ ಇತ್ತು. ಸೊ ಕಸ್ಟಮರ್ ಲೊಕೇಶನ್ ಇದೆ ಸೈಡಲ್ಲಿ ಬರೋ. 31 ಓಕೆ, ಕೂತ್ಕೊಳ್ಳಿ. ಓಕೆ, 23 ಕಿಲೋಮೀಟ್ರ್ ಇದೆ ಬಿಡಮ್ಮ. ಓಕೆ, 23 ಕಿಲೋಮೀಟ್ರ್ ಇದೆ. 1 ಅವರು 7 ನಿಮಿಷ ತೋರಿಸ್ತಾಯಿದೆ. ಬನ್ನಿ ಇವಾಗ ಹೋಗಿ ಡ್ರಾಪ್ ಮಾಡೋಣ. 2ನೇ ಡ್ಯೂಟಿನ ಡ್ರಾಪ್ ಮಾಡ್ತಾಯಿದ್ದಾನೆ. ಪೇಮೆಂಟು 270. ಓಕೆ, ಪೇಮೆಂಟ್ ಬಂದು 263. ಓಕೆ, 0065 ಬೇಟ. ಓಕೆ, ಮಹದೇವಪುರ ಹತ್ರ ಇದೆ. ಬನ್ನಿ ಇವಾಗ ಹೋಗಿ 6 ಕಿಲೋಮೀಟ್ರ್ ಇದೆ. 6 ಕಿಲೋಮೀಟ್ರಿಗೆ 144 ರೂಪಾಯಿ ತೋರಿಸಿದೆ. ಸೊ
ಸೊ ಇದೇ ಬೆಟ್ರ್ ಅನಿಸುತ್ತೆ. ಏನಕ್ಕಪ್ಪ ಅಂದರೆ 6 ಕಿಲೋಮೀಟ್ರಿಗೆ 140 ಆಯ್ತು. ಪಿಕಪ್ ಬಂದು 500 ಮೀಟ್ರ್ ಇತ್ತು ಅಷ್ಟೇ. ಬನ್ನಿ ಇವಾಗ 3ನೇ ಡ್ಯೂಟಿನ ಹೋಗಿ ಡ್ರಾಪ್ ಮಾಡೋಣ. ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ರೌಂಡ್ ಹಾಕ್ಕೊಂಬಂದೆ 150 ಕರ 150. ಥ್ಯಾಂಕ್ ಯು ಬೈ. ಓಕೆ, 150 ರೂಪಾಯಿ ಆಯಿತು. ಮ್ಯಾಕ್ಸಿಮಮ್ ಒಂದು 9 ಕಿಲೋಮೀಟ್ರ್ ಏನೋ, ಒಂದು 10 ಕಿಲೋಮೀಟ್ರು. ಸೊ ರೌಂಡ್ ಹಾಕ್ಕೊಂಡು ಬಂದೆ. ಸೆಕ್ಯೂರಿಟಿ ಅಲೋ ಮಾಡಲಿಲ್ಲ, ಹಾಗಾಗಿ ಸೊ 146 ಇದರಲ್ಲಿ ತೋರಿಸ್ತಾ ಇದೆ. ಓಕೆ ಬನ್ನಿ ಇವಾಗ 4ನೇ ರೈಡು ಯಾವ ಕಡೆ ಬೀಳುತ್ತೆ ಅಂತ ನೋಡೋಣ. ಸೊ ಮಹದೇವಪುರದಿಂದ ಯಾವುದೇ ಡ್ಯೂಟಿ ಬೀಳ್ತಾ ಇರಲಿಲ್ಲ, ಬೀಳ್ತಾ ಇತ್ತು. ಸೊ ಪಿಕಪ್ ಬಂದು 3-4 ಕಿಲೋಮೀಟ್ರ್ ಹೋಗಿತಾಯಿದ್ರು. ಏನಕ್ಕಪ್ಪ ಅಂತಂದರೆ ಸೊ ಪಿಕ್ ಮಾಡಿಕೊಂಡ್ರು ನಾವು ಅಲ್ಲಿಗೆ ಹೋಗೋದ್ರೊಳಗೆ ಕಸ್ಟಮರ್ ಕ್ಯಾನ್ಸಲ್ ಮಾಡ್ತಿದ್ರು, ಹಾಗಾಗಿ ತೊಗೊಳ್ಳಿಲ್ಲ. ಸೊ ಅಲ್ಲಿಂದ ಇವಾಗ ಒಂದು 3-4 ಕಿಲೋಮೀಟ್ರ್ ಮೇಲೆ KR ಪುರಂ ಕಡೆ ಸೊ ಉಲ್ಟಿ ಬಂದೆ. ಸೊ ಇಲ್ಲಿಂದ ಒಂದು ರಾಂಪುರ್ ಹೊರಮಾವು ಕಡೆ ಒಂದಿತ್ತು. ಸೊ ಆನ್ ದ ವೇ KR ಪುರಂ ಇದ್ನಲ್ಲ, ಹಾಗಾಗಿ ಪಿಕ್ ಮಾಡಿಕೊಂಡೆ. 100 ರೂಪಾಯಿನ 110 ರೂಪಾಯಿನ ತೋರಿಸ್ತು. ಇವಾಗ ಪಿಕಪ್ ಲೊಕೇಶನ್ಗೆ ಹೋಗಿ ಪಿಕ್ ಮಾಡ್ಕೊಂಡು ಬನ್ನಿ ಫಸ್ಟ್. ಓಕೆ, ಇವಾಗ 4ನೇ ಡ್ಯೂಟಿ ವರ್ಮಾವು. ಇಲ್ಲಿಂದ 11 ಕಿಲೋಮೀಟ್ರ್ ಇದೆ. ಬನ್ನಿ ಇವಾಗ ಹೋಗಿ ಡ್ರಾಪ್ ಮಾಡೋಣ. ಓಕೆ, ಇವಾಗ ಟೈಮ್ ಬಂದು 2 ಗಂಟೆ. ಸೊ ಆವಾಗಲೇ ಏನು 4ನೇ ರೈಡ್ನ ಏನು ಕಂಪ್ಲೀಟ್ ಮಾಡಿದೆ. ಸೊ ಅಲ್ಲಿಂದ ಡ್ಯೂಟಿ ಬೀಳಲಿಲ್ಲ. ಸೊ ಹಾಗಾಗಿ ಅಲ್ಲಿಂದ ರಾಂಪುರದಿಂದ ಸೊ ಮನೆಯವ್ರಿಗೂ ಖಾಲಿ ಬಂದು ಇವಾಗ ಊಟ ತಿಂದು ಮಾಡಿಕೊಂಡು ಸೊ ಇಲ್ಲಿಂದ ನೋಡ್ತಾಯಿದ್ದೀನಿ. ಇವಾಗ 5ನೇ ಆರ್ಡ್ರು ಇಲ್ಲಿಂದ ಯಾವ ಕಡೆ ಬೀಳುತ್ತೆ ನೋಡೋಣ. ಸೊ ಲಾಂಗ್ ಆವಾಗಲೇ ಮತ್ತಿಕೆರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಬಿದ್ದಿತ್ತು. ಬಟ್ ನಾನು ಪಿಕ್ ಮಾಡೋಷ್ಟರಲ್ಲೇ ಬೇರೆದವ್ರು ಪಿಕ್ ಮಾಡಿದ್ರು. ಬನ್ನಿ ಇವಾಗ ಟೈಮ್ ಬಂದು 2 ಗಂಟೆ ಆಗುತ್ತೆ. ಇಲ್ಲಿಂದ ನೋಡೋಣ ಯಾವಾಗ ಸಿಕ್ಕರೆ ಪಿಕ್ ಮಾಡ್ಕೊಂಡು ಹೋಗೋಣ. ಸೊ ಇವಾಗ 5ನೇ ಡ್ಯೂಟಿ ಎಷ್ಟೊಂದು 1 ಅವರ್ ಆದಮೇಲೆ ರ್ಯಾಪಿಡೋದಲ್ಲಿ 350 ರೂಪಾಯಿ ಏರ್ಪೋರ್ಟ್ ಅಂತ ಏನೋ ಪಾರ್ಸಲ್ ಬಿದ್ದಿತ್ತು. ರ್ಯಾಪಿಡೋದಲ್ಲಿ ಪಿಕ್ನ ಮಾಡ್ಕೊಂಡಿದ್ದೀನಿ, ಬಟ್ ಆರ್ಡ್ರ್ ಪಿಕಪ್ಪಿಗೆ ಹೋಗ್ತಾಯಿದ್ದೀನಿ. ಬಟ್ ಅದನ್ನು ಏನಾದರೂ ಕ್ಯಾನ್ಸಲ್ ಮಾಡಿಬಿಟ್ಟಾರೆ. ಸೊ ಇಲ್ಲಿಂದ 300 ಮೀಟರ್ ಅಷ್ಟೇ ಬೆಂಗಳೂರು ಏರ್ಪೋರ್ಟ್ ಇದೆ. ಪಾರ್ಸಲ್ ಇದೆ. ಬನ್ನಿ ಫಸ್ಟು ಹೋಗಿ ಪಿಕಪ್ ಮಾಡೋಣ. ಪೇಟೆ ಬಂದೆ, ಕಸ್ಟಮರ್ಗೂ ಫೋನ್ ಮಾಡಿದೆ. ಸೊ ಬರ್ತೀನಿ ಅಂತ ಅಂದರು. ಡಿಸ್ಪ್ಲೇದಲ್ಲಿ ಮಾತ್ರ ಬೆಂಗಳೂರು ಏರ್ಪೋರ್ಟ್ ಅಂತಿತ್ತು. ಬನ್ನಿ ಇವಾಗ ಪಿಕಪ್ ಏನಿದೆ ನೋಡೋಣ. ಹಾಂ, ಸೊ ಜಸ್ಟ್ ಒಂದು ಪೇಪರ್ ಇದ್ದಂಗಿದೆ. OTP मैम? OTP 8734. भैया अच्छे से लेके जाना है. ठीक है. 8734. 8734. 87. ओके. 87. 8734. ओके. पेमेंट उधर ही करते क्या? हाँ उधर ही कर देगा वो. ठीक है. थैंक आराम से लेके जाइए. ठीक है. ओके ಓಕೆ ಓಕೆ. ಏರ್ಪೋರ್ಟಿಂದ ಹಿಂದ್ಗಡೆ ಅನ್ವೇಶ್ವರಿ ರಾಯಚಂದ್ರ ಅಂಕಲ್ಗುಟ್ಟೆ ಹತ್ರ, ಅಂಕಲ್ಗುಟ್ಟೆ ಆಲ್ಮೋಸ್ಟ್ ದೇವನಹಳ್ಳಿ. ಸೊ ಈ ಕಡೆಯಿಂದ ಹೋಗೋಣ, ಈ ಕಡೆಯಿಂದ ಹೋಗೋಣ. ಈ ಕಡೆ ಆದರೆ ರೌಂಡ್ ಆಗುತ್ತೆ. ಸಕ್ಕೆ ಬನ್ನಿ, 23 ಕಿಲೋಮೀಟ್ರ್ ಇದೆ.
ಸೊ 350 ರೂಪಾಯಿ ಆಗ್ಬೋದು. $36. ಓಕೆ, 8ನೇ ರೈಡ್ನೂ ಕೂಡ ಡ್ರಾಪ್ ಮಾಡಿದೆ. 280 ರೂಪಾಯಿ ಆಗಿತ್ತು. ಸೊ ಬನ್ನಿ ಇವಾಗ 9ನೇ ರೈಡ್ ಯಾವ ಕಡೆ ಬೀಳುತ್ತೆ. ಸೊ ನೋಡೋಣ, ಟೈಮ್ ಬಂದು 7:53 ಆಯಿತು. ಸೊ ನೋಡೋಣ ಆದಷ್ಟು ಎಷ್ಟು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾಡೋಣ. ರೈಡ್ ಬಂದು ಜಕ್ಕೂರು ಸೈಡು. ಸೊ ಮನೆ ಹೋಗೋ ರೂಟ್ ಕಡೆನೇ ಬಿದ್ದಿದೆ. 270 ರೂಪಾಯಿ ಏನೋ ತೋರಿಸ್ತಾ ಇತ್ತು ಜಕ್ಕೂರು. ಸೊ ಬನ್ನಿ ಇವಾಗ ಇಲ್ಲಿಂದ ಪಿಕಪ್ ಬಂದು 1 ಕಿಲೋಮೀಟ್ರ್ ಇದೆ. ಹೋಗಿ ಪಿಕಪ್ ಮಾಡೋದು. ಓಕೆ, ಕಸ್ಟಮರು ರಾಂಗ್ ಲೊಕೇಶನ್ ಹಾಕ್ಕೊಂಡಿದ್ರು. ಸೊ ಅಲ್ಲಿಂದ ಇವಾಗ ಪಿಕಪ್ ಪಾಯಿಂಟಿಗೆ ಬಂದು OTP 64. ಓಕೆ, ಜಕ್ಕೂರು ಇಲ್ಲಿಂದ 21 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಸೊ 280. ಸೊ $280. ಸೊ ಓಕೆ, 280 ರೂಪಾಯಿ ಆಗಿದೆ. ಓಕೆ, ಥ್ಯಾಂಕ್ ಯು. 280 ರೂಪಾಯಿ ಆಯಿತು. ಸೊ ಬನ್ನಿ ಇಲ್ಲಿಂದ ಯಾವುದಾದ್ರು ಸಿಗುತ್ತೆ ನೋಡೋಣ. ಸೊ ಅಲ್ಲಿಂದ ತಿರ್ಗಾ ಯಾವುದೂ ರೈಡ್ ಬೀಳಿಲ್ಲ ಮನೆ ಕಡೆ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಅರ್ನಿಂಗ್ ಹೇಳುವಂಥ ಟೈಮು. ಸೊ ಇವತ್ತಿನ ಅರ್ನಿಂಗ್ ಬಂದು 9 ರೈಡ್ನ ಮಾಡಿದ್ದೀನಿ. ಸೊ 5 ಬಂದು ರ್ಯಾಪಿಡೋದಲ್ಲಿ 1176 ರೂಪಾಯಿ ಆಗಿದೆ 5 ರೈಡಿಗೆ. ಅಲ್ಲಿಂದ ಓಲಾದಲ್ಲಿ ಒಂದು 280 ಮತ್ತು ತಿರ್ಗಾ 280. ಸೊ 560 ರೂಪಾಯಿ ಓಲಾದಲ್ಲಿ, ಮತ್ತು 140 ರೂಪಾಯಿ ಸ್ಯಾಡಾ ಫಿಕ್ಸಲ್ಲಿ. ಸೊ ಇದು ಇವತ್ತಿನ ಅರ್ನಿಂಗು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮ ಸಪೋರ್ಟ್